ಯಾವ ದಲಿತ ಸಮಾವೇಶಕ್ಕೆ ಕೆಪಿಸಿಸಿ ಅಧ್ಯಕ್ಷರು ರೆಡ್ ಸಿಗ್ನಲ್ ಅನ್ನು ತೋರಿಸಿದ್ರು, ಅದೇ ಸಮಾವೇಶಕ್ಕೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ. ರಾಜ್ಯದಲ್ಲಿ ಮತ್ತೊಂದು ದಲಿತ ಸಮಾವೇಶವನ್ನು ನಡೆಸುವಂಥದ್ದಕ್ಕೆ ಈಗ ಫೈನಲ್ ನಿರ್ಧಾರಕ್ಕೆ ಕಾಯಿ ನಾಯಕರು ಬಂದಿದ್ದಾರೆ. ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೂ ಕೂಡ ಸಿದ್ದರಾಮಯ್ಯನವರ ಆಪ್ತರು ಒತ್ತಡವನ್ನು ಮುಂದುವರಿಸಿದ್ದಾರೆ. ಬಹಿರಂಗವಾಗಿಯೇ ಸಹಕಾರ ಸಚಿವರು ನಾವು ಹೇಳಿದಂಗೆ ಈಗ ಡಿ.ಕೆ. ಶಿವಕುಮಾರ್ ಆಪ್ತರು ದೆಹಲಿಗೆ ಹೋಗೋದಕ್ಕೂ ಕೂಡ ಸಜ್ಜಾಗ್ತಾ ಇರೋದಕ್ಕೆ ಕಾರಣ ರಾಜಣ್ಣ ಅವರು ದೆಹಲಿಗೆ ಹೋಗಿ ಹಾಕಿರುವಂತಹ ಒತ್ತಡ. ಅಂದು ಹಾಸನ ದಲಿತ ಸಮಾವೇಶಕ್ಕೆ ಡಿಕೆಶಿ ಬ್ರೇಕ್. ಈಗ ಪರಿಶಿಷ್ಟ ವರ್ಗಗಳ ಮಹಾಸಮಾವೇಶಕ್ಕೆ ಮುನ್ನುಡಿ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೋಸ್ಕರನೇ ಮತ್ತೊಂದು ಮಹಾಸಮಾವೇಶ ನಡೆಯುವುದು ಬಹುತೇಕ ಫೈನಲ್ ಆಗಿದೆ. 3 ತಿಂಗಳ ಹಿಂದಷ್ಟೇ ಹಾಸನದಲ್ಲಿ ಸ್ವಾಭಿಮಾನಿ ಸಿದ್ದರಾಮಯ್ಯ ಜನಾಂದೋಲನ ದಲಿತ ಸಮಾವೇಶ ಏರ್ಪಡಿಸಿದ್ರು. ಸಿಟ್ಟಿಗೆದ್ದ ಡಿ.ಕೆ. ಶಿವಕುಮಾರ್ ದೆಹಲಿಯಲ್ಲೇ 3 ದಿನ ಠಿಕಾಣಿ ಹೂಡಿ ದಲಿತ ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶವನ್ನ ಜನಕಲ್ಯಾಣ ಸಮಾವೇಶವನ್ನಾಗಿ ಬದಲಿಸಿದ್ರು. ಅವತ್ತು ಸ್ವಾಭಿಮಾನಿ ದಲಿತ ಸಮಾವೇಶಕ್ಕೆ ಬ್ರೇಕ್ ಬಿದ್ದಾಗಿನಿಂದ ರಾಜ್ಯದ ದಲಿತ ಸಮುದಾಯದ ಸಚಿವರುಗಳು ಹಠಕ್ಕೆ ಬಿದ್ದವರಂತೆ ಸಭೆ ಮೇಲೆ ಸಭೆ ಮಾಡಿದ್ರು. ದಲಿತ ಸಚಿವರ ಸಭೆಗೂ ಡಿ.ಕೆ. ಶಿವಕುಮಾರ್ ಬ್ರೇಕ್ ಹಾಕಿಸಿದ್ರು. ಈಗ ಅದೇ ದಲಿತ ಸಚಿವರು ಡಿ.ಕೆ. ಶಿವಕುಮಾರ್ ಅವರಿಗೆ ದೆಹಲಿ ವರಿಷ್ಠರಿಂದಲೇ ಚೆಕ್ಮೇಟ್ ಇಡಿಸಿದ್ದಾರೆ. ದೆಹಲಿಗೆ ಹೋಗಿದ್ದ ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ಸಹಕಾರ ಸಚಿವ ಕೆ.ಎನ್. ರಾಜಣ್ಣ ರಾಜ್ಯದಲ್ಲಿ ದಲಿತ ಮಹಾಸಮಾವೇಶಕ್ಕೆ ಹೈಕಮಾಂಡ್ ನಾಯಕರನ್ನ ಒಪ್ಪಿಸಿ ಒಪ್ಪಿಗೆಯನ್ನೂ ಪಡೆದುಕೊಂಡು ಬಂದಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ದೇಶದಲ್ಲಿ ಅಹಿಂದವೇ ದೊಡ್ಡ ಶಕ್ತಿ. ಆದರೆ ಇತ್ತೀಚೆಗೆ ಕಾಂಗ್ರೆಸ್ ಪಕ್ಷದ ಮೇಲೆ ದಲಿತ ಸಮುದಾಯದ ಮುನಿಸು ಶುರುವಾಗಿದೆ. ಸಿಎಂ ಕುರ್ಚಿ ಕಚ್ಚಾಟದಿಂದ ದಲಿತ ಸಮುದಾಯದ ಸಿಟ್ಟು ಹೆಚ್ಚಾಗಿದೆ. ಹಾಸನ ಸಮಾವೇಶ ಬದಲಾದ ಮೇಲೆ ದಲಿತ ಸಮುದಾಯದ ಮುನಿಸು ಜೋರಾಗಿದೆ. ಪ್ರತಿಪಕ್ಷದವರು ಎಸ್ಸಿ ವಿರೋಧಿಗಳಂತ ಅಪಪ್ರಚಾರ ಶುರು ಮಾಡಿದ್ದಾರೆ. ಹೀಗೆ ಆದರೆ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ದೊಡ್ಡ ಹೊಡೆತ ಬೀಳುತ್ತೆ. ಎಲ್ಲ ಸರಿ ಹೋಗಬೇಕಾದ್ರೆ, ಕಾಂಗ್ರೆಸ್ ಪಕ್ಷ ಬಲಪಡಿಸಬೇಕಾದ್ರೆ ಕರ್ನಾಟಕದಲ್ಲಿ ದಲಿತ ಮಹಾ ಸಮಾವೇಶ ಆಗಲೇಬೇಕು ಅಂತ ಹೈಕಮಾಂಡ್ ಮುಂದೆ ದಲಿತ ಸಚಿವರು ಬೇಡಿಕೆ ಇಟ್ಟಿದ್ರು. ಈಗ ದಲಿತ ಮಹಾ ಸಮಾವೇಶಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರಂತೆ ವರಿಷ್ಠರು. ಸಚಿವರ ಮನವಿಗೆ ಷರತ್ತುಬದ್ಧ ಒಪ್ಪಿಗೆ ನೀಡಿದ ವರಿಷ್ಠರು ಪಕ್ಷದಿಂದಲೇ ದಲಿತ ಸಮಾವೇಶ ನಡೆಸಲು ಸೂಚನೆ ಕೊಟ್ಟಿದ್ದಾರಂತೆ. ದೆಹಲಿ ನಾಯಕರ ಜೊತೆ ನಡೆದ ಎಲ್ಲಾ ಚರ್ಚೆಗಳು ಮುಖ್ಯಾಂಶಗಳನ್ನ ಇವತ್ತು ಸಿಎಂ ಮುಂದಿಟ್ಟರು ಸಚಿವ ಸತೀಶ್ ಜಾರಕಿಹೊಳಿ. ಮಹದೇವಪ್ಪನವರ ಜೊತೆ ಬಂದು 20 ನಿಮಿಷಗಳ ಕಾಲ ಸಿದ್ದರಾಮಯ್ಯನವರ ಜೊತೆ ಮಾತುಕತೆನೂ ನಡೆಸಿದ್ರು. ಏನಿಲ್ಲ, ಇನ್ನು ಯಾವುದಿಲ್ಲ, ಯಥಾಸ್ಥಿತಿ ಹಾಗೇ ಇದೆ. ಅದು ಹೈಕಮಾಂಡ್ ನಿರ್ಧಾರ ಮಾಡಬೇಕು. ನಮ್ಮ ಕಡೆ ಇಲ್ಲ, ನಮ್ಮ ಕೈಯಲ್ಲಿ ಇಲ್ಲ. ಇನ್ನು ಪಕ್ಷದ ವೇದಿಕೆಯಲ್ಲೇ ದಲಿತ ಸಮಾವೇಶ ನಡೆದ್ರೆ ಡಿ.ಕೆ. ಶಿವಕುಮಾರ್ ಅವರನ್ನು ಸಮಾಧಾನಪಡಿಸಿದಂತಾಗುತ್ತೆ ಅನ್ನೋದು ವರಿಷ್ಠರ ಲೆಕ್ಕಾಚಾರ. ಹೈಕಮಾಂಡ್ ಲೆಕ್ಕಾಚಾರ ಏನಾದರೂ ಇರಲಿ, ಪಕ್ಷ ಸಂಘಟನೆಗೆ ದಲಿತ ಸಮಾವೇಶ ಅಗತ್ಯವಿದೆ ಎಂದ ರಾಜಣ್ಣ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಬಗ್ಗೆಯೂ ದೆಹಲಿ ನಾಯಕರ ಹತ್ರ ಪ್ರಸ್ತಾಪಿಸಿದ್ದಾರೆ. CM Siddaramaiah ji will be the Chief Minister of Karnataka. And then D.K. Shivkumar will be the only Deputy Chief Minister of Karnataka. He will continue till the Parliament election is over as the KPCC President. ಇದು 3 ಅಂಶ ಅವರೇ ಹೇಳಿದ್ದಾರೆ. ನಾನು ಕೂಡ ಅವರಿಗೆ ಬದಲಾವಣೆ ಮಾಡಿದ್ದ ನಮ್ದೇನು ಒತ್ತಾಯ ಇಲ್ಲ. ಆದ್ರೆ ಅಲ್ಲಿ ಹೇಳಿರ್ತಕ್ಕಂಥ ಅಂಶ ಏನಿದೆ ಅದರಲ್ಲಿ ಏನು ಗೊಂದಲ ಸೃಷ್ಟಿ ಆಗ್ತದೆ ಅದನ್ನ ನೀವು ನಿವಾರಣೆ ಮಾಡಬೇಕು. ಇಲ್ಲ ಇನ್ನು 1 ವರ್ಷ ಇರ್ತಾರೆ, 2 ವರ್ಷ ಇರ್ತಾರೆ, ಅಥವಾ ಮುಂದಿನ ಎಲೆಕ್ಷನ್ ಇರ್ತಾರೆ, ಇರ್ಲಿ, ನಮ್ದೇನೋ ಅವ್ರು ಇರೋದಕ್ಕೆ ಅಡ್ಡಿ ಇಲ್ಲ. ಆದ್ರೆ ಆ ಗೊಂದಲ ನಿವಾರಣೆ ಆಗ್ಬೇಕು ಅಂತ ನಿಮ್ಮ ಅನಿಸಿಕೆ ಏನಿದೆ ಅದಕ್ಕೆ ನನ್ನ ಸಹಮತ ಇದೆ. ನಾನೇನು ರೈಟ್ ಅಪ್ ಮಾಡ್ಕೊಂಡ್ ಬಂದಿದ್ದೆ ಅದನ್ನು ಅವ್ರಿಗೆ ನಾನು ತಲುಪಿಸಿದ್ದೀನಿ. ಆದ್ರೆ ಮೌಖಿಕವಾಗಿ ಹೇಳ್ಬೇಕಾದಂತ ಹಲವಾರು ಅಂಶಗಳ ಬಗ್ಗೆ ನಾನು ಅವ್ರಿಗೆ ಹೇಳಕ್ಕಾಗಿಲ್ಲ. ಮತ್ತೊಮ್ಮೆ ಬಂದು ನಾನು ಹೇಳ್ತೇನೆ, ಅವ್ರು ಬೆಂಗಳೂರಿಗೆ ಬಂದಾಗಾದ್ರೂ ಹೇಳ್ತೇನೆ. ದೆಹಲಿಗೆ ಹಾರಲು ರೆಡಿ ಆಗ್ತಿದೆ ಡಿಕೆಶಿ ಟೀಮ್. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಸುಳಿವು ಬೆನ್ನಲ್ಲೇ ಡಿ.ಕೆ. ಶಿವಕುಮಾರ್ ಬೆಂಬಲಿಗರು ಅಲರ್ಟ್ ಆಗಿದ್ದಾರೆ. ಕೆಲವೇ ದಿನಗಳಲ್ಲಿ ದೆಹಲಿಗೆ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, ಕೆ.ಸಿ. ವೇಣುಗೋಪಾಲ್ ಭೇಟಿ ಮಾಡಲು ಒಕ್ಕಲಿಗ ಶಾಸಕರು ಪ್ಲಾನ್ ಮಾಡಿದ್ದಾರೆ. ದೆಹಲಿ ನಾಯಕರ ಮುಂದೆ ಏನೆಲ್ಲ ಬೇಡಿಕೆಗಳನ್ನ ಇಡಬೇಕು ಅಂತ ಪಟ್ಟಿನೂ ರೆಡಿ ಮಾಡಿದ್ದಾರಂತೆ. ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಿಸಿದ್ರೆ ಸಿಎಂ ಬದಲಾವಣೆನೂ ಆಗಬೇಕು ಅಂತ ಪಟ್ಟು ಹಿಡಿಯಲು ಪ್ಲಾನ್ ಮಾಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಬಾಕಿ 2.5 ವರ್ಷ ಸಿಎಂ ಆಗಬೇಕು ಅಂತ ಒತ್ತಡ ಹೇರಲು ನಿರ್ಧರಿಸಿದ್ದಾರೆ.
ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸುವ ಸಂಚಿದು. ಪಕ್ಷ ಸರ್ಕಾರದಲ್ಲಿ ಡಿಕೆಶಿ ಶಕ್ತಿ ಕುಗ್ಗಿಸುವ ಹುನ್ನಾರ ನಡೆಯುತ್ತಿದೆ. ಸರ್ಕಾರ ರಚನೆಯಲ್ಲಿ ಒಕ್ಕಲಿಗರ ಪಾತ್ರ ಮಹತ್ವದ್ದು. ಡಿಕೆ ಶಿವಕುಮಾರ್ ಕೊಡುಗೆ ಏನೇನು ಅಂತ ಪಟ್ಟಿಯನ್ನೇ ವರಿಷ್ಠರ ಮುಂದಿಡಲು ಡಿಕೆಶಿ ಆಪ್ತರು ರೆಡಿಯಾಗಿದ್ದಾರಂತೆ. ಇದಿಷ್ಟೇ ಅಲ್ಲ, ಸಿದ್ದರಾಮಯ್ಯ ಬಣದ ತಂತ್ರಕ್ಕೆ ಕೌಂಟರ್ ಕೊಡಲು ಡಿಕೆ ಸುರೇಶ್ ಅವರನ್ನ ಅಧ್ಯಕ್ಷ ಸ್ಥಾನದಲ್ಲಿ ಕೂರಿಸಲು ಪ್ಲಾನ್ ಬಿ ರೆಡಿ ಮಾಡಿಕೊಂಡಿದ್ದಾರೆ. ಆದರೆ ನಾನು ಯಾವುದೇ ಸ್ಥಾನದ ಆಕಾಂಕ್ಷಿ ಅಲ್ಲ, ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಡಿಕೆ ಸುರೇಶ್ ಹೇಳ್ತಿದ್ದಾರೆ. ಅಲ್ಲದೆ ಸಿಎಂ ಬದಲಾವಣೆ ವಿಚಾರ ಅಪ್ರಸ್ತುತ, ಕುರ್ಚಿ ಸದ್ಯಕ್ಕೆ ಖಾಲಿ ಇಲ್ಲ ಅಂದ್ರು ಡಿಕೆ ಸುರೇಶ್. ನಾನು ಯಾವುದೇ ಸ್ಥಾನದ ಆಕಾಂಕ್ಷಿ ಅಲ್ಲ. ಸೊ ಇವತ್ತು ಪಕ್ಷ ಪಿಸಿಸಿ ಅಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅಂತ ಅದು ಪಕ್ಷದ ತೀರ್ಮಾನ, ಪಕ್ಷದ ವರಿಷ್ಠರ ಮಂಡಳಿಯ ತೀರ್ಮಾನ. ಅದಕ್ಕೆ ಪಿಸಿಸಿ ಅಧ್ಯಕ್ಷರು ಭದ್ರಾಗಿದ್ದಾರೆ, ಬೇರೆಯವರು ಕೂಡ ಭದ್ರಾಗಿರ್ತಾರೆ. ಮುಖ್ಯಮಂತ್ರಿ ಬದಲಾವಣೆಯ ವಿಚಾರ ಚರ್ಚೆಯಲ್ಲಿಲ್ಲ. ಕೆಲವರು ಬೇರೆ ಬೇರೆ ರೀತಿ ವ್ಯಾಖ್ಯಾನಗಳನ್ನು ಮಾಡ್ತಾ ಇದ್ದಾರೆ. ನಮ್ಮ ಪಕ್ಷದ ವರಿಷ್ಠ ಮಂಡಳಿಯಲ್ಲಿ ಅದರ ಬಗ್ಗೆ ಏನು ಚರ್ಚೆ ಇಲ್ಲದೆ ಇರೋದ್ರಿಂದ ಈಗ ಆ ಮಾತು ಅಪ್ರಸ್ತುತ. ಕಾಂಗ್ರೆಸ್ ನಾಯಕರು ಪಕ್ಷದೊಳಗೆ ಸರ್ಕಾರದೊಳಗಿನ ಮುನಿಸು, ಜಗಳ, ಕುರ್ಚಿ ಕಚ್ಚಾಟವನ್ನೆಲ್ಲ ಒಳಗೊಳಗೆ ವರಿಷ್ಠರ ಮುಂದಿಡ್ತಿರೋದು ಈಗ ಜಗಜ್ಜಾಹೀರು. ಎಲ್ಲವನ್ನು ಗಮನಿಸ್ತಿರೋ ಬಿಜೆಪಿ ನಾಯಕರು ಡಿಕೆ ಶಿವಕುಮಾರ್ ಅಧಿಕಾರವನ್ನ ಒತ್ತು ಕಿತ್ಕೊಳ್ಳೋದು ಗ್ಯಾರಂಟಿ ಅಂತಿದ್ದಾರೆ. ಡಿಕೆ ಶಿವಕುಮಾರ್ ಏನು ರಿಯಾಕ್ಷನ್ ಮಾಡಿದಾರಾ? ನೀವು ನೆನ್ನೆ ಕೇಳಿದ್ರಲ್ಲ, 5 ವರ್ಷ ಅವರೇ ಸಿಎಂ ಇರ್ತಾರೆ ಅಂತ. ಸೈಲೆಂಟಾಗಿ ಹೊರಟೋದ್ರ ಮನುಷ್ಯ. ವಿಧಾನಸಭೆಯಲ್ಲಿ ಹೇಳೋದಲ್ಲ, ಕೊಟ್ಟಿಲ್ಲ ಅಂದ್ರೆ ಒದ್ದು ಕಿತ್ಕೊಂತೀನಿ ಅಂತ. ಡಿಕೆ ಶಿವಕುಮಾರ್ಗೆ ಗೊತ್ತಿದೆ ಒದ್ದು ಕಿತ್ಕೊಳೋದು ಹೆಂಗೆ ಅನ್ನೋದು. ಆ ಕಲೆನೇ ಅವ್ರಿಗೆ ಕರಗತ ಬಂದ್ಬಿಟ್ಟಿದೆ. ಅದರಿಂದ ಡಿಕೆ ಶಿವಕುಮಾರ್ ಸಮಯ ಕಾದು ಒದ್ದು ಕಿತ್ಕೊಂತಾರೆ. ಅವಾಗ ಕಾಂಗ್ರೆಸ್ ನೆಲ ಕಚ್ಚುತ್ತೈತೆ ಅಷ್ಟೇ. ಸಿದ್ದರಾಮಯ್ಯ ಬಣ ಅಂದುಕೊಂಡಂತೆ ಆದ್ರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆದ್ಮೇಲೆ ಮಹಾದಲಿತ ಸಮಾವೇಶ ನಡೆಸಲು ನೀಲನಕ್ಷೆ ರೆಡಿ ಮಾಡುತ್ತಿದ್ದಾರೆ. ಮಾರ್ಚ್ ಅಂತ್ಯದಲ್ಲಿ ತಪ್ಪಿದ್ರೆ ಏಪ್ರಿಲ್ನಲ್ಲಿ ಹುಬ್ಬಳ್ಳಿ, ಚಿತ್ರದುರ್ಗ, ತಪ್ಪಿದ್ರೆ ಬೆಳಗಾವಿಯಲ್ಲಿ ದಲಿತ ಸಮಾವೇಶ ನಡೆಸೋ ಲೆಕ್ಕಾಚಾರವಿದೆ. ಇದಕ್ಕೆ ಡಿಕೆಶಿ ಬಣ ಯಾವ ರೀತಿ ಚೆಕ್ಮೇಟ್ ಇಡುತ್ತೆ ಅನ್ನೋದು ಸದ್ಯದ ಕುತೂಹಲ. ಹೆಬ್ಬಾಕ ತಿಮ್ಮೇಗೌಡ, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18.